ಈಗ ನೆಕ್ಸ್ಟ್ ಆಕಾಶದಲ್ಲಿ ತೇಲ್ತಾ ಇರೋ ಬಿಲ್ಡಿಂಗ್ ಅಲ್ಲಿ ಇರ್ಬೋದು. ಈ ಬಿಲ್ಡಿಂಗ್ ನ ಕೆಳಗಡೆಯಿಂದ ಕಟ್ತಾ ಇಲ್ಲ, ಸೀದಾ ಮೇಲ್ಗಡೆಯಿಂದ ಕಟ್ತಾ ಇದ್ದಾರೆ. ಈ ಬಿಲ್ಡಿಂಗ್ ನ ಫೌಂಡೇಶನ್ ಭೂಮಿ ಮೇಲಲ್ಲ, ಆಕಾಶದಲ್ಲಿರುತ್ತೆ. ಇದ್ರ ಹೆಸರು ಬಂದು ಆನಲೀಮಾ ಟವರ್ ಅಂತ. ಬುರ್ಜ್ ಖಲೀಫಾದ ಹೈಟ್ ಬಂದು 1 ಕಿಲೋಮೀಟರ್, ಆದ್ರೆ ಈ ಬಿಲ್ಡಿಂಗ್ ನ ಹೈಟ್ ಬಂದು 32 ಕಿಲೋಮೀಟರ್ಸ್ ಇರುತ್ತಂತೆ. ಸೊ ಇಷ್ಟು ದೊಡ್ಡ ಬಿಲ್ಡಿಂಗ್ ನ ಆಕಾಶದಲ್ಲಿ ಹಿಂಗೆ ಹ್ಯಾಂಗ್ ಮಾಡ್ತಾರೆ ಅಂದ್ರೆ ಈ ಬಿಲ್ಡಿಂಗ್ ನ ಸೀದಾ ಆಸ್ಟ್ರಾಯ್ಡ್ಸ್ಗೆ ನೇತ್ ಹಾಕ್ತಾರಂತೆ. ಈ ಆಸ್ಟ್ರಾಯ್ಡ್ ನಮ್ಮ ಅರ್ತ್ ಸ್ಪೀಡ್ಗೆನೆ ಸುತ್ತಾ ಇರುತ್ತಂತೆ. ಇದರಿಂದ ಬಿಲ್ಡಿಂಗು ಆಕಾಶದಿಂದ 8 ಶೇಪ್ ಪ್ಯಾಟರ್ನ್ ಅಲ್ಲಿ ಸುತ್ತಾ ಇರುತ್ತಂತೆ. ಈ ಬಿಲ್ಡಿಂಗ್ ನ ನೋಡಕ್ ಹೋಗ್ಬೇಕು ಅಂದ್ರೆ ಹೆಲಿಕಾಪ್ಟರ್ ಹೋಗ್ಬೇಕು. ಈ ಬಿಲ್ಡಿಂಗ್ ಅಲ್ಲಿ ಕೆಳಗಡೆ ರೂಮ್ಸ್ ಬಂದು ನಾರ್ಮಲ್ ಟೆಂಪರೇಚರ್ ಅಲ್ಲಿ ಇರುತ್ತೆ, ಅದೇ ಟಾಪ್ ಅಲ್ಲಿ -40 ಡಿಗ್ರೀಸ್ ಇರುತ್ತೆ. ಸೊ ಇದರಿಂದ ಮೇಲ್ಗಡೆ ಕಿಟಕಿಗಳು ತೆಗಿಯಕ್ಕಾಗಲ್ಲ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕೆಳಗಡೆ ಭೂಮಿ ಮೇಲೆ ಜಾಗ ಖಾಲಿ ಆಗ್ತಿದ್ದಂಗೆ ಆಕಾಶದಿಂದ ತೇಲಾಡೋ ಬಿಲ್ಡಿಂಗ್ ಗಳನ್ನ ಕಟ್ಕೊಂತಾರೆ ಅನ್ಸುತ್ತೆ. ಈ ಬಿಲ್ಡಿಂಗ್ ರೆಡಿ ಆದ್ಮೇಲೆ ಇದರ ಟಾಪ್ ಫ್ಲೋರ್ ನ ರೆಂಟ್ ಬಂದು 7 ಕೋಟಿ ಇರುತ್ತಂತೆ. ಇದು ವರ್ಲ್ಡ್ ನ ಲಾರ್ಜೆಸ್ಟ್ ಸ್ಕೈ ಸ್ಕ್ರೇಪರ್. ಈ ಐಡಿಯಾನ ಪ್ರಪೋಸ್ ಮಾಡಿರೋದು ಕ್ಲೌಡ್ಸ್ ಆರ್ಕಿಟೆಕ್ಚರ್ ಆಫೀಸ್ ಅವರು. ಇದು ದುಬೈನ ನೆಕ್ಸ್ಟ್ ಬಿಗ್ ಪ್ರಾಜೆಕ್ಟ್. ಸೊ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಲೈಕ್ ಮತ್ತೆ ಫಾಲೋ ಮಾಡಿ.